ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ಕಾವಲು ಪಡೆಯಿಂದ ವರದರಾಜು ಹುಟ್ಟುಹಬ್ಬ ಆಚರಣೆ ಹಾಗೂ ನೂತನ ಅಧ್ಯಕ್ಷರಾಗಿ ನೇಮಕ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ಯಳಂದೂರು ತಾಲೂಕು ಅಧ್ಯಕ್ಷರನ್ನಾಗಿ ಬಾಳೆಪೇಟೆ ವರದರಾಜುರವರನ್ನ ನೇಮಕ ಮಾಡಿ ವರದರಾಜುರವರ ಹುಟ್ಟುಹಬ್ಬವನ್ನ ಸಂಘದ ಪದಾಧಿಕಾರಿಗಳು ಆಚರಣೆಯನ್ನ ಮಾಡಿದರು. ಕರ್ನಾಟಕ ಕಾವಲು ಪಡೆ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಕೆ ಪರಶಿವಮೂರ್ತಿರವರು ಕರ್ನಾಟಕ ಕಾವಲು ಪಡೆ ಯಳಂದೂರು ತಾಲೂಕು ನೂತನ ಅಧ್ಯಕ್ಷರಾಗಿ ವರದರಾಜು ಅವರನ್ನ ನೇಮಕ ಮಾಡಿ ಆದೇಶ ಪ್ರತಿ ನೀಡಿದರು. ನಂತರ ಮಾತನಾಡಿ ವರದರಾಜು ರವರು ನಾಡು ನುಡಿಯ ಬಗ್ಗೆ ಅಪಾರ ಕಾಳಜಿ ಉಳ್ಳವರಾಗಿದ್ದು ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ನಾಡಿನ ಸೇವೆ ಮಾಡುತ್ತಿದ್ದಾರೆ. ಶ್ರೀಯುತರ ಜನಪರ ನಾಡಪರ ಚಿಂತನೆ ಹಾಗೂ ಹೋರಾಟದ ಮನೋಭೂಮಿಕೆಯನ್ನ ಪರಿಗಣಿಸಿ ನಮ್ಮ ಸಂಘಟನೆಯ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇನೆ. ಇವರಿಗೆ ನೀಡಿರುವ ಈ ಗುರುತರ ಜವಾಬ್ದಾರಿ ಹುದ್ದೆಯನ್ನ ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ನಿರ್ವಹಿಸಿ ನಾಡಿನ ಅಭ್ಯುದಯಕ್ಕೆ ಹಾಗೂ ಏಳಿಗೆಗೆ ಪಾತ್ರವಹಿಸಲಿ ಎಂದು ಆಶಿಸಿದರು. ನೂತನ ಅಧ್ಯಕ್ಷರಾದ ವರದರಾಜು ಮಾತನಾಡಿ, ಈ ದಿನ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿ ನೂತನ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಸಂಘಟನೆಗೆ ನಾನು ಆಭಾರಿಯಾಗಿದ್ದೇನೆ. ಸಂಘಟನೆಯಲ್ಲಿ ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ದುಡಿಯುವುದಾಗಿ ತಿಳಿಸಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ ನಾಯಕ, ಕಿರಣ್ ಕುಮಾರ್, ಪ್ರಶಾಂತ್ ನಾಯ್ಕ, ಸೋಮುಗೌಡ, ಪ್ರಸಾದ್, ಸುನೀಲ್ ಹಾಗೂ ಇತರರು ಹಾಜರಿದ್ದರು. ವರದಿ ಗೂಳಿಪುರ ಮಣಿಕಂಠ ನಾಯಕ್. ಯಳಂದೂರು ಪಟ್ಟಣದ ವರದರಾಜು ಅವರನ್ನು ನೂತನವಾಗಿ ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡ್ತಿದ್ದೀವಿ. ನಾಡು ನುಡಿ ಜಲ ಭಾಷೆ ಉಳಿವಿಗಾಗಿ ಅವರು ಹೋರಾಟ ಮಾಡಿದ ಹೆಚ್ಚಿನ ಹೋರಾಟ ಮಾಡಿ ಅವರು ಹೆಸರು ಮಾಡಲಿ ನಾನು ಹಾರೈಸ್ತೀನಿ. ಈ ದಿನ ಇವತ್ತು ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಇವತ್ತು ಹಾರೈಸಿದ್ದೀನಿ. ಹುಟ್ಟುಹಬ್ಬ ಶುಭಾಶಯಗಳು. ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಇವತ್ತು ಅವ್ರಿಗೆ ನಮ್ಮ ಸಂಘಟನೆಯ ಒಂದು ಇವತ್ತು ಅವ್ರಿಗೆ ಆದೇಶ ಪತ್ರವನ್ನು ಇವತ್ತು ನೀಡ್ತಾ ಇದ್ದೀನಿ. ಈ ದಿನ ನಾನು ವರದರಾಜು ಎಂಬುವನು ನಮ್ಮ ತಾಲೂಕು ಕಾವಲು ಪಡೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಪರಶಿವಮೂರ್ತಿಯವರು ನಮ್ಮ ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗೆಯೇ ನಮ್ಮ ಕರ್ನಾಟಕ ಕಾವಲು ಪಡೆ ಜಲ ನುಡಿ ಭಾಷೆ ಎಲ್ಲ ಹೋರಾಟ ಮಾಡೋದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಮುಂದೆ ನಮ್ಮ ಕಾವಲು ಪಡೆ ತಾಲೂಕು ಕಾವಲು ಪಡೆ ಧಕ್ಕೆ ತರದಂತೆ ನಾನು ಕೆಲಸ ಮಾಡ್ಕೊತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.